ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಬ್ಬಾ, ಹೆಂಡತಿ ಒಂದಿನ ಕೈಯಲ್ಲಿ ಬಟ್ಟೆ ಹೋಗದ್ಲು ಅಂತ ನಿಂತ ಕಾಲಲ್ಲೇ ವಾಷಿಂಗ್ ಮಿಷಿನ್ ತರಿಸ್ಬಿಟ್ಟಿದ್ಯಾ ಮಾರಯ್ಯ. ಇದ್ರ ಅರ್ಥ ನನ್ ಮಗ ನನ್ ಸೊಸೆನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ಪದ್ಮಿನಿ, ನೀನು ಇಂಥ ಗಂಡನ್ ಪಡೆಯೋಕೆ ತುಂಬಾ ಪುಣ್ಯ ಮಾಡಿದ್ದೆ ಬಿಡು. ಯಾಕೆ ನಂದನವ್ರೆ, ನಾನಂದ್ರೆ ನಿಮ್ಗೆ ಇಷ್ಟೊಂದು ಇಷ್ಟ. ಈ ಪ್ರೀತಿಗೆ ನಾನು ಏನು ಮಾಡೋಕ್ಕಾಗ್ತಿಲ್ವಲ್ಲ. ಛೇ, ನಿಮ್ಮಿಬ್ಬರ ಪ್ರೀತಿ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳದೆ ಇರ್ಲಿ. ಅತ್ತೆ, ಕೆಟ್ಟ ಕಣ್ಣು ಹಾಕೋರು ಇದ್ದೇ ಇರ್ತಾರೆ, ಆದ್ರೆ ಪರಿಶುದ್ಧವಾದ ಪ್ರೀತಿಗೆ ಅದ್ಯಾವುದು ತಟ್ಟಕ್ಕಿಲ್ಲ ಬಿಡಿ. ಸರಿ ಸರಿ, ನನಗೆ ಈಗ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಬಾ ಪದ್ಮಿನಿ. ಎಲ್ಲಿಗೆ? ನಮ್ಮ ಮದುವೆದೊಂದಷ್ಟು ಫೋಟೋಸ್ ಬಂದಿದೆ, ಅದನ್ನು ನಾನು ನಿನ್ನ ಜೊತೆನೇ ನೋಡಬೇಕು. ಬಾ. ಏ ಕಳ್ಳ, ನಮ್ಮನ್ನ ಯಾರನ್ನೂ ಕರೀದೆ ಹೆಂಡ್ತಿನ ಮಾತ್ರ ಕರ್ಕೊಂಡು ಹೋಗ್ತಾ ಇದೆಯಾ ಅಲ್ವಾ? ಇರ್ಲಿ ಇರ್ಲಿ. ಜಯಂತಿ, ಹೊಸ ವಾಷಿಂಗ್ ಮಿಷಿನ್ಗೆ ಕುಂಕುಮ ಇಟ್ಟು ಪೂಜೆ ಮಾಡೋಣ. ಬಾ. ನಾನು ಚಂಚಲ ಇಬ್ರು ಆ ಪದ್ಮಿನಿ ಮನೆಗ್ ಬಂದಾಗ್ಲಿಂದ ಏನಾದ್ರೂ ಕಾಟ ಕೊಡ್ತಾನೆ ಇದೀವಿ. ನಾವೆಷ್ಟೇ ಕೆಟ್ಟದ್ ಮಾಡಿದ್ರು ಅದರಿಂದ ಅವಳಿಗೆ ಒಳ್ಳೇದೇ ಆಗ್ತಾ ಇದೆ. ಛೇ, ಇದ್ ನಮ್ ದುರಾದೃಷ್ಟ ಅನ್ಕೋಬೇಕು, ಇಲ್ಲ ಅವಳ ಅದೃಷ್ಟ ಅನ್ಕೋಬೇಕು. ಸಾಲದಕ್ಕೆ ಮನೆಯವ್ರೆಂದ್ರೂ ಅವಳಗ್ ಸಪೋರ್ಟ್ ಬೇರೆ. ಏನಾದ್ರೂ ಒಂದ್ ಚಿಕ್ಕ ಕೆಲ್ಸ ಮಾಡಿದ್ರೆ ಸಾಕು, ಏನೋ ಮಹಾ ದೊಡ್ಡ ಕೆಲ್ಸ ಮಾಡ್ಬಿಟ್ಟಿದ್ದಾಳೆ ಅನ್ನೋ ಹಾಗೆ ಬಿಲ್ಡಪ್ ಬೇರೆ. ನಂದಂತೂ ಓವರ್ ಆಯ್ತು. ಅಲ್ಲ, ಈ ಪದ್ಮಿನಿ ಕಂಡ್ರೆ ಯಾಕೆ ಅವನ್ಗೆ ಅಷ್ಟೊಂದು ಪ್ರೀತಿ? ಇವತ್ತು ಹೊಟ್ಟೆ ಎಲ್ಲ ಉರಿದೋಗ್ತಾ ಇದೆ. ನಾನು ಅವಳಿಗೆ ಗಾಯ ಮಾಡಿ ಖುಷಿ ಪಡ್ತೀನಿ, ಆದ್ರೆ ಅವಳು ಎಲ್ರಿಂದಾನು ಔಷಧಿ ಹಚ್ಚಿಸ್ಕೊಂಡು ಗೆಲ್ತಾನೆ ಇದ್ದಾಳೆ. ಇಲ್ಲ, ಮತ್ತೆ ಏನಾದ್ರೂ ಮಾಡಲೇಬೇಕು. ಆದ್ರೆ ನಂದನ ಅವಳು ಹಿಂದೆ ಇರೋವರೆಗೂ ನಾನೇನು ಮಾಡಕ್ಕಾಗಲ್ವಾ? ಒಂದೊಂದು ಪ್ರೀತಿ ಸಾಕು ಅವಳನ್ನ ಕಾಪಾಡೋಕೆ. ಆ ಪ್ರೀತಿಗೆ ಏನಾದ್ರೂ ಮಾಡ್ಬಿಟ್ರೆ? ಹಲೋ, ಹೇ, ಹೇಗಿದ್ಯಾ? ನಮ್ಮನೆ ಹತ್ರನಾ? ಬಾರ ಮನೆಗೆ. ಮತ್ತೆ ನಂದನವ್ರೆ, ಒಂದು ನಿಮಿಷ. ಓ ಸರಿ, ಹಾಗಾದ್ರೆ ನಾನೇ ಬರ್ತೀನಿ ಬಿಡು. ಓಕೆ. ಹಾ, ಹೇಳು. ಯಾಕೆ ನನ್ನ ಇಷ್ಟು ಪ್ರೀತಿ ಮಾಡ್ತೀರಾ? ಯಾಕೆ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತೀರಾ? ಯಾಕೆ ನನ್ನ ಮೇಲೆ ಇಷ್ಟೊಂದು ಒಳ್ಳೆತನ ತೋರಿಸ್ತಿದ್ದೀರಾ? ದಯವಿಟ್ಟು ನಂದನವ್ರೆ, ನನ್ನ ಜೊತೆ ಹಿಂಗೆಲ್ಲ ನಡ್ಕೋಬೇಡಿ. ನನಗೆ ನೀವು ಮಾಡೋ ಇಂಥ ಕೆಲ್ಸದಿಂದ ಉಸಿರು ಕಟ್ತೈತೆ, ಸಂಕೋಚದಿಂದ ಸಾಯಂಗಾಗ್ತೈತೆ. ದಯವಿಟ್ಟು ನಂದನವ್ರೆ, ಹಿಂಗ್ ಮಾಡಬೇಡಿ. ಪದ್ಮಿನಿ, ಏನಾಯ್ತು ಈಗ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾನು ಏನು ಮಾಡಿದೆ ಈಗ? ಒಂದ ಎರಡ ಎಷ್ಟು ಅಂತ ಹೇಳಿ ನಂದನವ್ರೆ? ಇಲ್ಲಿವರೆಗೂ ನನಗೋಸ್ಕರ ನೀವು ಏನೇನ್ ಮಾಡಿಲ್ಲ. ಒಂದ್ ಮಾತ್ ಮದ್ವೆ ನಿಲ್ಸಿ ಅಂತ ಹೇಳಿದಕ್ಕೆ ಎಲ್ಲಾ ತಪ್ಪುನು ನಿಮ್ಮೇಲೆ ಹಾಕೊಂಡು ಮದ್ವೆ ನಿಲ್ಸಕ್ ಹೊರಟ್ರಿ. ಅಪ್ಪ ಇನ್ ಸಾಲಿದ್ ವಿಚಾರಕ್ಕೆ ನೊಂದ್ಕೊಂಡಿದ್ಕೆ ಮೊದಲನೇ ರಾತ್ರಿ ನನ್ನ ಹತ್ರನೂ ಬರ್ಲಿಲ್ಲ. ಆಮೇಲೆ ನನಗ್ ಸಂಕೋಚ ಅಂತ ನೀನೇ ನನ್ನ ಹತ್ರ ಬರೋವರೆಗೂ ನಾನು ಕಾಯ್ತೀನಿ ಅನ್ಬಿಟ್ರಿ. ಈಗ ಬಟ್ಟೆ ಒಗ್ದು ಕೈ ನೋವು ಹೊಂದಿದ್ದಕ್ಕೆ ಹೊಸ ವಾಷಿಂಗ್ ಮಿಷಿನ್ ನಿಂತ ಕಾಲಲ್ಲೇ ತರಿಸ್ಬಿಟ್ರಿ. ಲೀಲಾ, ರೋಸಿ, ನೋಡ್ರವ,
ಮನೆಯೆಲ್ಲ ಚೊಕ್ಕ ಮಾಡ್ಕೊಂಡ್ಬಿಟ್ಟು ಸಾಮಾನೆಲ್ಲ ಜೋಡಿಸ್ಕೊಂಡ್ಬಿಡುವ. ರೀ ನಾವ್ ಚೊಕ್ಕ ಮಾಡ್ತೀವಿ. ಎಲ್ಲದನ್ನೂ ನೀವೊಬ್ರೇ ಒಳಗ್ ತಂದಿಟ್ಟಿದ್ರಿ, ದಂಡಿರ್ತೀರಾ, ಹೊಸಿ ಕೂತ್ಕೊಳ್ಳಿ. ನನಗೊಂದು ಕೆಲಸ ಅಂತ ಸಿಕ್ಬಿಟ್ರೆ ಯಾವ ತಲೆ ಬಿಸಿನೂ ಇರಕ್ಕಿಲ್ಲ ಅಲ್ವಾ? ಹೋಣೆಯ, ನಾನು ಏನಾರ ಕೆಲಸ ಮಾಡ್ತೀನಿ. ಹೇ, ನೀನ್ ಯಾಕೋ ಕೆಲಸ ಮಾಡ್ತೀಯ? ನಾನು ಇರ್ಬೇಕಾದ್ರೆ ಸುಮ್ಕಿರು. ಅಪ್ಪಯ್ಯ, ನೀವ್ ಅಕ್ಕನ ಮನೆ ಕರ್ಕೊಂಡು ಹೋಗ್ತೀರಾ ಅಂದ್ರೆ ನೋಡಿದ್ರೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ. ನಂಗೆ ಈ ಜಾಗ ಒಂಚೂರು ಇಷ್ಟ ಆಗ್ಲಿಲ್ಲ ಅಪ್ಪಯ್ಯ. ಅವನೇ ಹಂಗನ್ಬಾರ್ದವ್ವ, ಇದೆ ನಮ್ಮನೆ, ಸ್ವಲ್ಪ ದಿವಸ ಇಲ್ಲಿರು, ಆಮೇಲೆ ದೊಡ್ಡ ಮನೆ ಕರ್ಕೊಂಡತ್ತೆ. ಅಕ್ಕನ ಮನೆನೂ ದೊಡ್ಡದಾಗೆ ಐತಲ್ಲ, ಅಲ್ಲಿಗೆ ಹೋಗುಮ ಬಾ ಅಪ್ಪಯ್ಯ, ಇಲ್ಲಿ ಇರೋದ್ ಬೇಡ. ಅವನೇ ಸುಮ್ಕಿರು, ನನಗೆ ಕೋಪ ತರಿಸ್ಬೇಡ. ನಾನ್ ಇಲ್ಲಿರಕ್ಕಿಲ್ಲ ಅಷ್ಟೇ. ಬಾಯ್ ಮುಚ್ಕೊಂಡಿದ್ದೆ ಸರಿ, ಇಲ್ಲೊಂದು ರಪರಪ ಅಂತ ಪಾಡ್ಸ್ಬಿಡ್ತೀನಿ. ಅದ್ಯಾಕೆ ಮಗಿಂದ ಗದರ್ತೀರಾ? ಈಗ್ಲೇ ಐತಲ್ಲ ನೋಡಿ, ಕಮ್ಮಲಾಗೋಳೆ, ಸಮಾಧಾನ ಮಾಡದ್ಬಿಟ್ಟು. ವಾಣಿ, ನೀನ್ ಆಳ್ಬೇಡ ಕಣವ. ನೋಡು, ಅಕ್ಕನ ಮನೆಗೆ ಇನ್ 2 ದಿನ ಬಿಟ್ಟು ಹೋಗುವ. ಈಗ ನಡಿ, ಒಳಕ್ ನಡಿ. ಯಾಕೆ ಈ ಥರ ಮಾಡಿದ್ಲು? ಏನಾದರೂ ಆಗಿದ್ದಿದ್ರೆ? ಛೇ, ಪಾಪ ಹೆದರ್ಕೊಂಡಿದ್ದಾಳೆ. ನಾನು ಬೇರೆ ಜೋರಾಗಿ ಬೈದ್ಬಿಟ್ಟೆ. ಸಾರಿ ಪದ್ಮಿನಿ. ಪಾಪ, ನಿಮ್ಮಕ್ಕ ಗಾಡಿ ಓಡ್ಸಕ್ ಹೋಗಿ ಮಿಸ್ ಆಗಿ ಬಿದ್ಬಿಟ್ಲಂತೆ. ಬಿದ್ದೇನ್ ಹೋಗ್ಲಿಲ್ಲ, ನಂದನವ್ರು ಬಂದು ಕಾಪಾಡಿದ್ರು. ಈಗ ಅವಳು ಆರಾಮಾಗೆ ಅವಳೆ. ಓ, ಒಳ್ಳೇದು. ಪಾಪ, ನಕ್ಕ ನೋಡಿರ್ತಾಳೆ ಅನ್ಸುತ್ತಲ್ವಾ? ಪ್ರಾಣ ಒಂದ್ಸರಿ ಹೋಗಿ ವಾಪಸ್ ಬಂದಂಗಾಗಿರುತ್ತೇನೋ. ಅಲ್ಲ, ಗಾಡಿ ಕಲಿಯೋಳ್ಗೆ ಬ್ರೇಕ್ ಹೇಗೆ ಹಿಡಿಯೋದು ಅಂತ ಗೊತ್ತಿಲ್ವಾ? ಪಾಪ, ಬ್ರೇಕ್ ಫೇಲ್ ಆಗಿತ್ತು ಅನ್ಸುತ್ತೆ, ಅದಕ್ಕೆ ಗಾಡಿ ಬ್ರೇಕ್ ಹಿಡಿಯಕ್ಕಾಗಿಲ್ವೇನೋ. ಅಂದ್ರೆ ಬ್ರೇಕ್ ಹಿಡಿದೇ ಇರೋ ತರ ಮಾಡಿದ್ದು ನೀವಾ? ಚೇಚೆ, ನಾನು ಯಾಕೆ ಆ ರೀತಿ ಮಾಡ್ಲಿ? ನಾನು ಏನಿದ್ರು ನಿಮ್ಮಂತವ್ರ ಬಾಲ ಕಟ್ ಮಾಡೋದು. ಗೊತ್ತಾಯ್ತಲ್ಲ ಈ ಚಂಚಲ ಅಂದ್ರೆ ಏನು ಅಂತ. ಏನ್ ಮಾಡೋದಕ್ಕೂ ಹೇಸಲ್ಲ. ಯಾವ್ದಕ್ಕೂ ನೀನು ನಿಮ್ಮಕ್ಕ ನನ್ನಿಂದ ದೂರ ಇರಿ. ಛೀ, ಇಂಥ ಕೆಲ್ಸ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಅಕ್ಕನ ಮನೇಲಿ ಉಳ್ಕೊಂಡಿರೋ ನೀನು ನಾಚಿಕೆ ಮಾನ ಮರ್ಯಾದೆ ಬಗ್ಗೆ ನನ್ನ ಹತ್ರ ಪಾಠ ಮಾಡೋದಕ್ಕೆ ಬರಬೇಡ. ಇನ್ಮೇಲಾದ್ರೂ ಸ್ವಲ್ಪ ನನ್ನ ಮುಂದೆ ತಗ್ಗಿ ಬಗ್ಗಿ ನಡಿ. ಆಕ್ಚುಲಿ ನಿಮ್ಮ ಅಕ್ಕನ್ಗೆ ಏನಾದ್ರೂ ಮಾಡೋ ಬದಲು ನಿನ್ಗೆ ಏನಾದ್ರೂ ಮಾಡ್ಬೇಕಿತ್ತು. ಸ್ವಲ್ಪ ನೀನ್ ಕೊಬ್ಬಾದ್ರೂ ಇಳಿಯೋದು. ಇನ್ನೂ ಕಾಲ ಮಿಚ್ಚಿಲ್ಲ, ಮುಂದೆ ಇದೆ. ಚಂಚಲಾಕ, ಈ ಮನೇಲಿ ಮುಸ್ರೆ ಪಾತ್ರೆ ತಿಕ್ಕೊಂಡು ಬಟ್ಟೆ ಹೊಕ್ಕೊಂಡು ನೀನು ನಿಮ್ಮಕ್ಕ ಕೆಲಸದವ್ರ ತರ ಇದ್ರೆ ಸರಿ. ಏನಾದ್ರೂ ಬಾಲ ಬಿಚ್ಚಿದ್ರೆ
ನಮ್ಮ ಅಕ್ಕ ಗಾಡಿಯಿಂದ ಬೀಳಕ್ಕೆ ಪ್ಲಾನ್ ಮಾಡಿದ್ರ ನೀವು? ನಮ್ಮ ಅಕ್ಕನ ಈ ಮನೆ ಕೆಲಸದವ್ರು ಅಂತ ಅಂದ್ಕೊಂಡಿದ್ದೀರಾ? ನೀವ್ ಏನಂದ್ರು ಸುಮ್ಕಿರ್ತೀವಿ ಅಂತ ಅವಮಾನ ಆಗೋ ಮಾತುಗಳನ್ನಾಡ್ತೀರಾ. ನಿಮಗ್ ಗೊತ್ತಿಲ್ಲ ಚಂಚಲ ಅಕ್ಕ, ಈ ಹಳ್ಳಿ ಹುಡುಗಿ ರೊಚ್ಚಿಗೆದ್ರೆ ಏನಾಗ್ತೈತೆ ಅಂತ ನಿಮಗ್ ಗೊತ್ತಿಲ್ಲ. ತೋರಿಸ್ತೀನಿ ರೀ. ಹೆಲೋ, ಮೇ ಐ ಕಮ್ ಇನ್? ಹಾಯ್. ಏನು ಕೋಪನಾ? ಐಮ್ ಸಾರಿ ಪದ್ದು, ನಾನು ತುಂಬ ಜೋರಾಗಿ ಬೈದ್ಬಿಟ್ಟೆ. ನಾನು ಹಾಗೆ ಮಾಡಬಾರ್ದಾಗಿತ್ತು. ಐಮ್ ಸಾರಿ. ಅದನ್ನೆಲ್ಲ ಮರ್ತ್ಬಿಡು ಪ್ಲೀಸ್. ಇಲ್ಲಿ ನೋಡು, ನಮ್ಮ ಮದುವೆ ಫೋಟೋಸ್. ನೀನಿನ್ನೂ ನೋಡಿಲ್ಲ ಅಲ್ವಾ? ಇಬ್ರು ಒಟ್ಟಿಗೆ ನೋಡೋಣ. ಏನು ಆಗ್ಲಿಂದ ಸಾರಿ ಕೇಳ್ತಿದ್ದೀನಿ, ಕ್ಷಮಿಸಿದ್ದೀನಿ ಅಂತ ಹೇಳೋಕ್ಕಾಗಲ್ವಾ? ಈ ಥರ ಎಲ್ಲ ಕೊಪ್ಪು ತೋರಿಸ್ತಿದ್ರೆ ಬೇರೆ ಥರನೇ ಸಾರಿ ಕೇಳಬೇಕಾಗತ್ತೆ. ಬೇರೆ ಥರ ಅಂದರೆ ಗೊತ್ತಲ್ಲ, ಮುದ್ದು ಮಾಡಿ ಮುದ್ದು ಕೊಟ್ಟು ಸಾರಿ ಕೇಳೋದು. ಅದು ಓಕೆನಾ ನಿಂಗೆ? ಬೇಡ ನನ್ಗೇನ್ ನಿಮ್ಮ ಮೇಲೆ ಕೋಪ ಇಲ್ಲ. ನಾನೇ ನಿಮ್ಮ ಹತ್ರ ಸಾರಿ ಕೇಳಬೇಕು. ನಂದೇ ತಪ್ಪಿರೋದು. ಇನ್ನು ಮುಂದೆ ಈ ಥರ ಎಲ್ಲ ಮಾಡಲ್ಲ. ಸಾರಿ. ಏನು ಪದ್ಮಿನಿ ನೀನು, ಚಿಕ್ಕ ಮಕ್ಕಳು ಇಂಜೆಕ್ಷನ್ಗೆ ಹೆದರ್ಕೊಳ್ಳೋ ಥರ ನಿನ್ನನ್ನು ಮುತ್ತಿಗೆ ಹೆದರ್ಕೋತೀಯಲ್ಲ. ಈ ಥರ ಆಡ್ತಿದ್ರೆ ನಿಜವಾಗ್ಲೂ ಮುತ್ತು ಕೊಡಬೇಕು ಅನ್ಸತ್ತೆ. ಅಂದ್ರೆ ಏನು ಮಾಡೋದು? ದೂರ ಇರಬೇಕಲ್ಲ. ಸರಿ, ಫೋಟೋಸ್ ನೋಡೋಣ. ಒಂದು ಫೋಟೋನಲ್ಲೂ ನೀನು ಕಾಣಿಸ್ತಾನೆ ಇಲ್ಲ ಗೊತ್ತಾ? ಎಲ್ಲದರಲ್ಲೂ ಗೂಂಗಟ್ಟಲ್ಲೇ ಇದೆಯಾ. ಬಟ್ ಇದು ಒಂಥರ ಚೆನ್ನಾಗಿದೆ.